ಸರ್ ನಿಮ್ಮ ಹೆಸರು ಹೇಳಿ. ಸರ್ ನಾಗರಾಜ್ ಅಂತ ಸರ್ ನಮ್ಮ ಹೆಸರು. ಯಾವ ಊರು ಸರ್ ಇದು? ಗೋಣಿಪುರ ಸರ್. ಗೋಣಿಪುರ. ಹೌದು. ಯಾವ ಹೋಬಳಿ ಬರುತ್ತೆ ಸರ್? ಕೆಂಗೇರಿನೇನಾ? ಕೆಂಗೇರಿ ಹೋಗ್ಲಿ, ಗೊಲ್ಲಳ್ಳಿ ಪೋಸ್ಟು. ಗೊಲ್ಲಳ್ಳಿ ಪೋಸ್ಟು. ಬೆಂಗಳೂರು ಸೌತು. ಬೆಂಗಳೂರು ಸೌತು. ಮೈಸೂರು ಹೈವೇಗೆ ಎಷ್ಟು ದೂರ ಆಗುತ್ತೆ ಇಲ್ಲಿಂದ? ಸರ್ ಇಲ್ಲಿಂದ 4 ಕಿಲೋಮೀಟ್ರು. ಹಾಂ ಹಾಂ ಸರ್ ನೀವು ಯಾವಾಗಲೂ ಒಂದು ಜೊತೆ ಇದೇ ಇರ್ತಾವೆ ಎತ್ತುಗಳು? ನಮ್ಮ ಹತ್ರ ಇರಲೇಬೇಕು ಸರ್. ಹೌದಾ? ಹೌದು. ಇಲ್ಲೆಲ್ಲ ತರಕಾರಿ ಜಾಸ್ತಿನಾ? ತರಕಾರಿ ಮತ್ತೆ ದನಗಳಿಗೆ ಮೇವು, ಮಾಮೂಲಿ ಇದು ರಾಗಿ ಜೋಳ. ಹಾಂ ಹಾಂ ಜೋಳ ಜಾಸ್ತಿ, ಯಾಕಂದರೆ ಮೇವು ಆಗುತ್ತೆ, ಹೌದು. ಕಾಳುಗಳು ಇದಾಗುತ್ತೆ ಅಂತ. ಸರ್ ಎಷ್ಟೆಲ್ಲಾಗವೆ ಸರ್ ಇದು 2 ಆಗಿದೆ, ಇದರಿಂದ ಅಲ್ಲ ಹಾಕಿಲ್ಲ. ತೊಗೊಂಡು ಎಷ್ಟು ದಿನ ಆಯಿತು? ತಗೊಂಡು ಒಂದು ಹೆಚ್ಚು ಕಮ್ಮಿ ನಾನು 3 ತಿಂಗಳು ಹೋದ್ರೆ ವರ್ಷ ಆಗುತ್ತೆ. ವರ್ಷ ಆಗುತ್ತಾ? ಎಷ್ಟಾಗಿತ್ತು ಸರ್ ನಿಮಗೆ? 1.30 ಆಗಿತ್ತು. 1.30. ಜಾತ್ರೆಗಳಿಗೇನು ಹೋಗಲ್ಲ? ನಾನು ಎಲ್ಲೂ ಹೋಗಲ್ಲ ಸರ್. ಮನೆ ಹತ್ರ ಬಂದರೆ ಕೊಡ್ತೀರಾ? ಮಾಡ್ತೀವಿ. ಹಾಂ 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 ಯಾರು ಈ ಮುಂಗಾರಿ ಟೈಮಲ್ಲಿ ಯಾರು ಕೇಳಿಲ್ವಾ? ಕೇಳ್ತಾ ಇದ್ದಾರೆ, ನಾನು ಯಾರಿಗೂ ಇನ್ನೂ ವ್ಯಾಪಾರ ಹೇಳಿಲ್ಲ ಸರ್. ವ್ಯಾಪಾರ ಹೇಳಿಲ್ಲ. ಬಲಂತ ಬಂದು ಕುಂತ್ಕೊಂಡು ಕೇಳಿದ್ರೆ ಬೇಕೇ ಬೇಕು ಅಂದರೆ ಕೊಡ್ತೀರಾ? ಹಾಂ ಹಾಂ ಸರ್ ಕೈ ತಿಂಡಿ ನಾನೇನು ಜಾಸ್ತಿ ಕೊಡ್ತಾ ಇಲ್ಲ ಸರ್. ಮಾಮೂಲಿ ಬೂಸ ಕೊಡ್ತೀನಿ. ಹಾಂ ಹಾಂ ಮಾಮೂಲಿ ಹಸೆ ಹುಲ್ಲು ಒಣಲ್ಲ. ಹಾಂ ಹಾಂ ಅಂದರೆ ಮೇವಿಗೆ ಸೀಮೆಸುಗಳು ಮೇವು ತರೋದಕ್ಕೆ ಗಾಡಿ ಪಾಡಿಗೆಲ್ಲ ಬೇಕೇ ಬೇಕಾಗುತ್ತೆ ಎತ್ತುಗಳು. ಇತ್ತು ನಾವು ತೋಟ ಕೆಲಸ ಮಾಡ್ತೀವಿ, ನಮಗೆ ಉಳಿಮೆಗೆ ಪಟ ಹೊಡಿಯೋಕ್ಕೆಲ್ಲ ಇವೇನೆ ಸ್ವಂತ ಕೆಲಸ. ಎಲ್ಲ ನಾವೇ ಬಾಡಿಗೆನೂ ಹೋಗ್ತೀರಾ? ಕೂಲಿಗೆ ಹೋಗ್ತೀರಾ? ಅಂದರೆ ಈಗ ಸೀಸನಲ್ಲಿ ಒಂದು 20-30 ಸಾವಿರ ಮಾಡ್ಕೊಂತೀರಾ? ಇಲ್ಲ ಸರ್, ನಾವು ಜಾಸ್ತಿ ಹೊಡಿಯಕ್ ಹೋಗಲ್ಲ. ಯಾಕೆಂದ್ರೆ ಅವಕ್ಕೂ ಸ್ಟೈನ್ ಆಗುತ್ತೆ, ನಮಗೂ ಘಾಸಿ ಆಗುತ್ತೆ. ಏನೋ ಸಾಮಾನ್ಯವಾಗಿ ತಿಂಡಿಗೆ ನೆನಪಾಗುವಷ್ಟು ಮಾಡ್ಕೊತೀವಿ. ಅದು ಖರ್ಚಿಗೆ ಇದಾಗಂಗೆ. ಹಾಂ 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 ಒಟ್ಟು ಇವು ಇರೋದ್ರಿಂದ ನಿಮ್ಗೆ ಲಾಭನೇ, ಬೆನಿಫಿಟ್ ಇದೆ ಸರ್. ಹಾಂ 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 ಇದಕ್ಕಿಂತ ಸ್ವಲ್ಪ ದೊಡ್ಡಗಳು ಕಟ್ತೀರಾ ಇಷ್ಟೇನಾ ಸರ್? ನಮಗೆ ಅವರೇಜ್ ಯಾವ ರೀತಿ ಇರುತ್ತೆ ನೋಡಿಕೊಂಡು ನಮ್ಗೆ ತಕ್ಕ. ಅಯ್ಯೋ ಇವು ಸರಿಯಾಗಿದ್ದಾವೆ, ಕರೆಕ್ಟ್ ಆಗಿದೆ. ನೀವು ತಂದಾಗಿನ ಕರುಗಳು ಚಿಕ್ಕವು ಸರ್. ಹಾಂ ಹಾಂ ನಾನು ತಂದಾಗ ಅಂದರೆ ನಿಮ್ಮ ಗೋಣಿಪುರ ಸುತ್ತಮುತ್ತಲು ತರಕಾರಿಗಳು ಜಾಸ್ತಿ? ತರಕಾರಿ ಬೆಳೆ ಮಾಮೂಲಿ ಎಲ್ಲ ಬೆಳೀತಾರೆ. ಜೋಳ, ರಾಗಿ. ಜೋಳ ಬೇಬಿ ಕಾರ್ನು ಬೆಳೀತಾರೆ, ಸ್ವೀಟ್ ಕಾರ್ನು ಎರಡೂ. ಒಂದು ಮಾಮೂಲಿ ನಾಟಿ ಜೋಳನೂ ಬೆಳೀತಾರೆ ಮೇವಿಗೆ. ಸೀಮೆ ಹಸುಗಳು ಜಾಸ್ತಿ ಸರೌಂಡಿಂಗಲ್ಲಿ ಜಾಸ್ತಿ ಇದಾವೆ ಸರ್. ಹಾಂ ಹಾಂ ಹಳ್ಳಿಕಾರ್ ಅಂತ ಕಟ್ಟಿರೋದು ನಮ್ಮ ಕಡೆ ಎಲ್ಲ ಇವಾಗ ರೀಸೆಂಟಾಗಿ ಈ ಸತಿ ಒಂದು 7 ಜೊತೆ ಏನೋ ಇದಾವೆ ನಿಮ್ಮೂರಲ್ಲಿ. ಅದಕ್ಕೆ ಮುಂಚೆ ಒಂದು 3 ಜೊತೆ ಅಷ್ಟೇ ಸರ್. ಹೌದಾ? ನಿಮ್ದು ರೆಗ್ಯುಲರ್ ಆಗಿರೋದಾ? ರೆಗ್ಯುಲರ್ ಆಗಿ ನಮ್ಮ ಹತ್ರ ಕಾಯಂ ಆಗಿರುತ್ತೆ ಸರ್. ಹಾಂ 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 ಎಲ್ಲ ಈ ಕಡೆ ಎಲ್ಲ ಸೀಮೆ ಎತ್ತುಗಳು ಸ್ವಲ್ಪ ಜಾಸ್ತಿ, ಮನೆಗೆ ಹುಟ್ಟಿರೋ ಒಂದು ಊಟದೂ. ಇಲ್ಲಿ ನಮ್ಮ ಗೋಣಿಪುರದಲ್ಲಿ ಸೀಮೆ ಎತ್ತುಗಳು ಅನ್ನೋದು ಕಮ್ಮಿನೇ. ಅಲ್ಲ ಕೆಂಗೇರಿ ಸರೌಂಡಿಂಗ್ ಅಂದ್ರೆ ಬೈರಮಂಗಲ ಈ ಸೈಡ್ ಹೋದ್ರೆ ಸೀಮೆ ಎತ್ತುಗಳು ಸಿಗುತ್ತೆ. ಇಲ್ಲಿ ಮಾತ್ರ ಎಲ್ಲ ಹಳ್ಳಿಕಾರ ದನನೇ ಜಾಸ್ತಿ, ಕಾಲದಿಂದನೂ ಹಳ್ಳಿಕಾರೆ. ಅಲ್ಲಲ್ಲ ಈಗ ಒಂದು 5-6 ವರ್ಷದಿಂದ ಮನೆ ಒಂದು ಓರಿಕರು ಸೀಮೆ ಹಸುಗಳು ಇರ್ತವೆ, ಒಂದು ಕರು ಹುಟ್ಟಿದ ಜೊತೆಗೆ ಒಂದು ಹಾಕೊಂಡು ಕೆಲ್ಸಕ್ಕೆ ಸಾಕೊಂತಾರೆ. ಬಟ್ ಬೇಕೇ ಬೇಕಾಗುತ್ತೆ ಅವು ಇದ್ರೆ. ಸರ್ ಇನ್ನೊಂದೇನಂದ್ರೆ, ನಾವು ರೈತರಾದ್ಮೇಲೆ ಎತ್ತಿಲ್ಲ ಅಂದ್ರೆ ಎದೆ ಇಲ್ಲ ಅನ್ನೋದು ಒಂದು ಮಾತಿದೆ. ಹೌದಾ? ಬಟ್ ಈಗ ಎಲ್ಲಿ ಎತ್ತುಗಳೇ ಇಲ್ವಲ್ಲ. ಎತ್ತಿರ್ಲೇಬೇಕು ಸರ್. ಎಲ್ಲ ಕಮ್ಮಿ ಮಾಡ್ಬಿಟ್ಟಿದಾರಲ್ಲ, ಕಮ್ಮಿ ಮಾಡಿದ್ದಾರೆ. ಟ್ರ್ಯಾಕ್ಟರ್ಗಳು ಬಂದಾಗೆ ಅದು ಮತ್ತೆ ಸ್ವಲ್ಪ ಅನಾನುಕೂಲ ಕೆಲವರಿಗೆ, ನೋಡ್ಕೊಳಕ್ ಆಗೋದಿಲ್ಲ ಅಂತ. ಸರ್ ನಿಮ್ಮ ಮೊಬೈಲ್ ನಂಬರ್ ಹೇಳಿ. 9741430196. ನಾಗರಾಜ್ ಶೆಟ್ಟಿ. ಆಯ್ತು ಸರ್, ಧನ್ಯವಾದಗಳು ಸರ್ ನಿಮ್ಮ ಮಾಹಿತಿಗೆ. ವೆಲ್ಕಮ್ ಸರ್.